ಇನ್ನು ಲೋಕ ಚುನಾವಣಾ ರಣತಂತ್ರದ ಅಖಾಡಕ್ಕೆ ಈಗ ಯಡಿಯೂರಪ್ಪ ಅವರ ಎಂಟ್ರಿ ಆಗ್ತಾ ಇದೆ. ಯಾಕೆಂದ್ರೆ ದೋಸ್ತಿ ಪಾಳೆಯ ಸೀಟ್ ಶೇರಿಂಗು ಬೇರೆ ಬೇರೆ ತರದ ಚರ್ಚೆಗಳನ್ನು ಮಾಡ್ತಾ ಇರುವ ಈ ಸಂದರ್ಭ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಇವತ್ತಾಗುತ್ತೆ. ಆ ಕುರಿತ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಲೋಕಸಭಾ ಚುನಾವಣೆಗೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮೆಗಾ ಮೀಟಿಂಗ್ ಆಗ್ತಾ ಇದೆ. ಗೆಲ್ಲಲೇಬೇಕು ಅಥವಾ ಕಾಂಗ್ರೆಸ್ ಅನ್ನ ಗೆಲ್ಲೋದಕ್ಕೆ ಬಿಡಬಾರದು, ಟಫ್ ಫೈಟ್ ಕೊಡಬೇಕು. ಹೀಗಾಗಿ ಮಾಸ್ಟರ್ ಪ್ಲಾನ್. ಬಿಜೆಪಿ ಜೆಡಿಎಸ್ ನಾಯಕರಿಂದ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಯಾರು, ಕಾಂಗ್ರೆಸ್ ಹುರಿಯಾಳುಗಳನ್ನ ಕಟ್ ಹಾಕೋದು ಯಾರು? ಬಿಜೆಪಿ ಜೆಡಿಎಸ್ ಮೀಟಿಂಗ್, ಯಡಿಯೂರಪ್ಪ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸುವುದಕ್ಕೆ ಹಿರಿಯ ನಾಯಕರು ಮುಂದಾಗ್ತಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಮಾಜಿ ಸಿಎಂ ಎಚ್ಡಿಕೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಕಳೆದ ಬಾರಿ ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ದೋಸ್ತಿ ಚುನಾವಣೆಯನ್ನು ಎದುರಿಸಿತ್ತು. ಒಂದೇ ಸೀಟ್ ಕಾಂಗ್ರೆಸ್ ಗೆದ್ದಿದ್ದು. ಈಗ ಚರ್ಚೆ ಆಗ್ತಾ ಇರೋದು ಕಾಂಗ್ರೆಸ್ಸಿಗೆ ಆ ಒಂದು ಸೀಟನ್ನು ಬಿಟ್ಟುಕೊಡಬಾರದು, ಅಷ್ಟರ ಮಟ್ಟಿಗೆ ನಾವು ಕಟ್ ಹಾಕಬೇಕು ಅನ್ನೋ ಪ್ಲಾನ್ ಆಗ್ತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ ಪಾಳೆಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಬಹಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಇನ್ನು ಲೋಕ ಚುನಾವಣಾ ರಣತಂತ್ರದ ಅಖಾಡಕ್ಕೆ ಈಗ ಯಡಿಯೂರಪ್ಪ ಅವರ ಎಂಟ್ರಿ ಆಗ್ತಾ ಇದೆ. ಯಾಕೆಂದ್ರೆ ದೋಸ್ತಿ ಪಾಳೆಯ ಸೀಟ್ ಶೇರಿಂಗು ಬೇರೆ ಬೇರೆ ತರದ ಚರ್ಚೆಗಳನ್ನು ಮಾಡ್ತಾ ಇರುವ ಈ ಸಂದರ್ಭ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಇವತ್ತಾಗುತ್ತೆ. ಆ ಕುರಿತ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಲೋಕಸಭಾ ಚುನಾವಣೆಗೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮೆಗಾ ಮೀಟಿಂಗ್ ಆಗ್ತಾ ಇದೆ. ಗೆಲ್ಲಲೇಬೇಕು ಅಥವಾ ಕಾಂಗ್ರೆಸ್ ಅನ್ನ ಗೆಲ್ಲೋದಕ್ಕೆ ಬಿಡಬಾರದು, ಟಫ್ ಫೈಟ್ ಕೊಡಬೇಕು. ಹೀಗಾಗಿ ಮಾಸ್ಟರ್ ಪ್ಲಾನ್. ಬಿಜೆಪಿ ಜೆಡಿಎಸ್ ನಾಯಕರಿಂದ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಯಾರು, ಕಾಂಗ್ರೆಸ್ ಹುರಿಯಾಳುಗಳನ್ನ ಕಟ್ ಹಾಕೋದು ಯಾರು? ಬಿಜೆಪಿ ಜೆಡಿಎಸ್ ಮೀಟಿಂಗ್, ಯಡಿಯೂರಪ್ಪ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸುವುದಕ್ಕೆ ಹಿರಿಯ ನಾಯಕರು ಮುಂದಾಗ್ತಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಮಾಜಿ ಸಿಎಂ ಎಚ್ಡಿಕೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಕಳೆದ ಬಾರಿ ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ದೋಸ್ತಿ ಚುನಾವಣೆಯನ್ನು ಎದುರಿಸಿತ್ತು. ಒಂದೇ ಸೀಟ್ ಕಾಂಗ್ರೆಸ್ ಗೆದ್ದಿದ್ದು. ಈಗ ಚರ್ಚೆ ಆಗ್ತಾ ಇರೋದು ಕಾಂಗ್ರೆಸ್ಸಿಗೆ ಆ ಒಂದು ಸೀಟನ್ನು ಬಿಟ್ಟುಕೊಡಬಾರದು, ಅಷ್ಟರ ಮಟ್ಟಿಗೆ ನಾವು ಕಟ್ ಹಾಕಬೇಕು ಅನ್ನೋ ಪ್ಲಾನ್ ಆಗ್ತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ ಪಾಳೆಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಬಹಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.